ತುಂಬ ಜನ ನಮ್ಮ ಹತ್ರ ಕೇಳ್ತಿದ್ದು ಲವ್ ಸ್ಟೋರಿ ಹೇಳಿ ಅಂತ. ಲವ್ ಸ್ಟೋರಿ ಅಂದರೆ ಏನು? ನಿನ್ನ ಪ್ರಕಾರ ಪ್ರೀತಿ ಅಂತ ಹೇಳ್ತೇವೆ. ಪ್ರೀತಿ ಡೆಫಿನಿಷನ್ ಇಲ್ಲ, ಡೆಫಿನೇಷನ್ ಇಲ್ಲ ಅಂತ ಹೇಳಿರೋದಿಲ್ಲ. ಬಟ್ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೊಂಥರ ಇರ್ತದೆ. ಪ್ರೀತಿಯ ವ್ಯಾಖ್ಯಾನ ಮತ್ತೆ ಟೈಮಿಗೆ ಚೇಂಜ್ ಆಗ್ತಾ ಇರ್ತದೆ. ಈಗ ನಂಗೆ ಇವತ್ತಿಗೆ ಒಂಥರ ಫೀಲಿಂಗ್ ಇರ್ಬೋದು, ನಾಳೆಗೆ ಇನ್ನೊಂಥರ ಫೀಲಿಂಗ್ ಆಗ್ಬೋದು. ಅದು ಒಳ್ಳೇದಾಗ್ಬೋದು, ಸಿಟ್ಟಲ್ಲೂ ಆಗ್ಬೋದು. ಪ್ರೀತಿ ಹಾಗೆ ಅದೇ ಖುಷಿಯಲ್ಲಿರುವಾಗ ಒಂದು ಡೆಫಿನಿಷನ್, ಬೇಜಾರಾದಾಗ ಮತ್ತೊಂದು. ಮದುವೆಗೆ ಮೊದಲು ಒಂಥರ ಪುಕ ಇತ್ತು, ಮದುವೆ ಆದ್ಮೇಲೆ ಈಗ ಅದೊಂಥರ ಪ್ರೀತಿ. ಮೊದಲಲ್ಲಿ ನೋಡಿದ್ರೆ ಅಟ್ರಾಕ್ಷನ್ ಆಗ್ತದಲ್ಲ, ಅದೊಂಥರ ಪ್ರೀತಿ. ಅದೆಂತ ಗೊತ್ತಾ, ಮೊದ್ಲು ಅಪರೂಪಕ್ಕೆ ನೋಡಿದಾಗ ಈಗ ದಿನಾಲು 24 ಗಂಟೆ ಕಣ್ಣೆ ಇರ್ತದಲ್ಲ, ಪುಣ್ಯಕ್ಕೆ ನೀನು ಅರ್ಥ ಮಾಡ್ಕೊಂತಿಲ್ಲ, ಅದೇ ಪ್ರೀತಿ. ಅದು ಅವಳು ಅರ್ಥ ಮಾಡ್ಕೊಂತಾಳೆ, ನಾನು ಸತ್ಯ ಹೇಳ್ತೇನೆ, ಅಷ್ಟೇ ಪ್ರೀತಿ. ಹಾಗೆ ನನಗೆ ಒಂದು ಬೆಸ್ಟ್ ಹುಡುಗಿ ಸಿಕ್ಕಿದ್ದಾಳೆ, ಹಾಗೆ ನಾನು ದಾಸ ಆಗಿದ್ದೇನೆ. ಅದಕ್ಕೋಸ್ಕರ ಬೇಗ ಇನ್ನೂ ಮದುವೆ ಆದದ್ದು. ಸೊ ಅವಳು ನನ್ನೆಲ್ಲ ಕಡೆಯಿಂದ ಒಪ್ಕೋತಾಳೆ. ಈಗ ನಾನು ಹೇಳಿದ್ದೆ ನೋಡಿ ಹೇಗೆ ಅವಳು ಹೇಳಿದ್ದು. ಸೊ ಸಿಚುವೇಶನ್ ಅಂದರೆ ಅದು ಹೇಗುಂಟು, ಸದ್ಯ ಮಟ್ಟಿಗೆ ಹೇಗಿದೆ, ಪಾರ್ಟ್ನರ್ ಮೈಂಡಲ್ಲಿ ಹೇಗಿದೆ, ಸಿಚುವೇಶನ್ ಯಾವ ಥರ ಇದೆ, ಕಷ್ಟನೋ ಸುಖನೋ, ನೋವು ನಲಿವು, ತಪ್ಪು ಸರಿನೋ, ಆ ಮೂಮೆಂಟಲ್ಲಿ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಆಗೋದೇ ಪ್ರೀತಿ ಅಂತ ಹೇಳ್ಬೋದು ರಿಲೇಷನ್ಶಿಪ್ಪಲ್ಲಿ. ಮತ್ತು ಪ್ರೀತಿ ಅನ್ನೋದು ನಾರ್ಮಲ್ ಆಗಿ ಕೊಡೋದು ಹೌದು, ತಗೊಳ್ಳೋದು ಹೌದು. ಈಗ ನಂಗೆ ಮಾತ್ರ ಪ್ರೀತಿ ಬೇಕು ಅಂತ ಹೇಳಿದ್ರೆ ಅದು ತಪ್ಪು. ಆ್ಯಕ್ಚುಲಿ ತುಂಬ ಸತಿ ಆಗ್ತದೆ. ಈಗ ನಾನು ತುಂಬ ಬ್ಯುಸಿ ಇದ್ದಾಗ ಗೌಡ್ ಶೀಟ್ ಮಾಡ್ಕೊತಾಳೆ, ಹಾಗೆಲ್ಲ ಆಗ್ತದೆ. ಬಟ್ ನಿಜ ಏನಪ್ಪ ಅಂತ ಹೇಳಿದ್ರೆ, ಆ ಕಡೆಯಿಂದ ಪ್ರೀತಿ ಬರಬೇಕಂದ್ರೆ ನಾನು ಅವಳಿಗೆ ಕೊಡಬೇಕು. ಅವಾಗ ಒಬ್ರಿಗೊಬ್ರು ಪ್ರೀತಿ ಕೊಟ್ಟರೆ ಮಾತ್ರ ಪ್ರೀತಿ ತಗೊಂಡು. ಕೆಲವೊಂದು ಸತಿ ಹೇಳ್ತಾರೆ ನಂಗೆ ಇದುವರೆಗೆ ಯಾರು ಸಿಗಲೇ ಇಲ್ಲ ಅಂತ ಹೇಳ್ತಾರೆ, ಅದು ತುಂಬ ತಪ್ಪು. ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಅವ್ರು ಕೊಟ್ಟೇ ಇರೋದಿಲ್ಲ, ಅವ್ರಿಗೆ ಗೊತ್ತೇ ಇರೋಲ್ಲ ಪ್ರೀತಿ ಹೆಂಗೆ ಕೊಡಬೇಕಂತ. ಯಾವುದೋ ಹುಡುಗಿ ಬಂದರು ಅಂತ ಅಂದ ತಕ್ಷಣ ಅವರಿಗೆ ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಾಗಲ್ಲ, ಅದು ತುಂಬ ತಪ್ಪು. ಸೊ ಪ್ರೀತಿ ಅಂದರೆ ಕೊಡುಕೊಳ್ಳಬೇಕೇನೋ ಅಂತ ಆಗ್ತದೆ. ನಮ್ಮ ಪ್ರೀತಿ 2020 ಅಂತ ಹೇಳ್ಬೋದು ಅಫಿಷಿಯಲ್ ಆಗಿ. ಬಟ್ ಯಾವಾಗ ನಮಗೆ ಇವರಿಗೆ ಮುಖಾಮುಖಿ ಆಗಿದ್ದು ಉತ್ತರ ಗೊತ್ತಿಲ್ಲದ ಕ್ವಶನ್ ಇದು. 2017 ನಾವಿಬ್ಬರು ಪರಿಚಯ ಆಗಿದ್ದು, ನಮ್ಮ ಫ್ರೆಂಡ್ ಒಬ್ಬರು ಪರಿಚಯ ಮಾಡಿಕೊಟ್ರು. ಬಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನೆಲ್ಲಿ ಪ್ರೈಮರಿ ಕಲ್ತಿದ್ನಲ್ಲ ಶಾಲೆ, ಅದೇ ಶಾಲೆಯಲ್ಲಿ ಇವಳ ಕಸಿನ್ಸ್ ಎಲ್ಲ ಸ್ಟಡಿ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಸ್ಕೂಲ್ ಡೇಗೆ ನಾನು ಹೋಗಿದ್ದೆ. ಸೊ ಇವಳು ಬಂದಿದ್ಲು, ಆವಾಗ ನಾವಿಬ್ಬರು ನೋಡ್ಕೊಂಡಿದ್ವಿ. ನಾನು ನೋಡಿದ್ಲಿಲ್ಲ, ರೇಖಾ ನೋಡಿದ್ಲು ಅಂತ ಅವಳ ಫ್ರೆಂಡ್ ಅಂತ ಹೇಳಿದ್ಲು. ಸೊ ಅವಳು ಕರೆದು ಹೇಳಿದ್ಲು, ನೀನು ಅಲ್ಲಿದ್ದೀಯಾ ಅಂತ. ಇವಳು ಹೌದು ಅಂತ ಹೇಳಿದ್ರು. ಮತ್ತು ನಮ್ಮಿಬ್ಬರು ಪರಿಚಯ ಆಯಿತು. ಹಾಗಾಗಿ ಏನು ಹೇಳ್ತಾರಲ್ಲ, ಇವಳು ನಂಗೆ ಸಿಗಲೇಬೇಕು ಅನ್ನುವಂಥದ್ದು ತುಂಬ ಸತಿ ನಮ್ಮ ಮದುವೆ ಆದ್ಮೇಲೆ ವಿಷಯ ಗೊತ್ತಾಯ್ತು, ಈ ಥರ ಇದೆ ಅಂತ. ಬಿಕಾಸ್ ಇಲ್ಲಿ ಕಾಣ್ತದ ಬರ್ದುಂಟು ಇಲ್ಲಿ ಇವಳ ಸಿಗ್ಲಲ್ಲ, ಇಲ್ಲಿ ನಾವು ಹಣೆ ಬರವನ್ನು ನಂಬುವುದಿಲ್ಲ, ಹೃದಯ ಬರವನ್ನು ಮಾತ್ರ. ಸೊ ನಾನು ಒಂದು ಊರಲ್ಲಿ ಇದ್ದೆ ಅನ್ಕೊಳ್ಳಿ, ಮಂಗಳೂರಿನ ಬೊಕ್ಕಪಟ್ಟಣ ಅಂತ ಊರಲ್ಲಿ ನಾನು ಇದ್ದೆ ಆಯ್ತು. ಅಲ್ಲೇ ಶಾಲೆಗೆ ಹೋಗಿದ್ದು, ಅಲ್ಲೇ ಇದ್ದಿದ್ದು. ನಾನು ಒಂದು PUC ತನಕ ಆಗಿ ಸೆಕೆಂಡ್ PUC ತನಕ ಅಲ್ಲೇ ಇದ್ದವನು. ಅಲ್ಲಿಂದ ಡಿಗ್ರಿ ಓದ್ಬೇಕು ನಾವು ಬೇರೆ ಕಡೆ ಹೋದ್ವಿ ಆಯ್ತಾ. ಈ ಹುಡುಗಿ ಡಿಗ್ರಿಗೆ ಮಂಗಳೂರಿಗೆ ಬಂದಿದ್ದು ನಾನು ಯಾವ ಬಸ್ ಸ್ಟಾಪಲ್ಲಿ ಹತ್ತಿದ್ದೆ ಹೋಗ್ತಾ ಇದ್ನಲ್ಲ, ಅಲ್ಲಿಗೆ ಇವಳು ಬಂದಿದ್ದು. ಅದೊಂಥರ ವಿಶೇಷ. ಇವಳು ಅಲ್ಲಿ ಬರ್ಬೇಕಾದ್ರೆ ನಾನು ಅಲ್ಲಿಂದ ಹೋಗಿದ್ದು. ಮತ್ತು ಒಂದೇ ಕಾಲೇಜಲ್ಲಿ ಭೇಟಿ ಆದ್ವಿ. ಮತ್ತೆಲ್ಲ ಗೊತ್ತಾಯಿತು ನಾವು ಎಲ್ಲೆಲ್ಲ ಆಸ್ಪಾಸಲ್ಲಿದ್ದವರು, ಮತ್ತು ಅವ್ರ ಕಾಂಟ್ಯಾಕ್ಟ್ ಇದ್ದವರೆಲ್ಲ ಒಂಥರ ಹತ್ರದವರೆಲ್ಲ ನಡೀತದೆ. ಹಾಗೆಲ್ಲ ಆಗ್ತಿತ್ತು ವಿಷಯ. ಸೊ 2017 ನಮಗೆ ಪರಿಚಯ ಆಗಿ ಫ್ರೆಂಡ್ಶಿಪ್. ಬಿಕಾಸ್ ನಂಗೆ ಆಲ್ರೆಡಿ ಬೇರೆ ಇತ್ತು, ನಾನು ಹಾಗೆ ಲೈನಲ್ಲಿ ಇದ್ದೆ. ಅಲ್ಲಿಗೆ ಹೆಲ್ಪ್ ಬೇಕಾದರೂ ನಮ್ಮ ಹುಡುಗಿನೇ ಹೆಲ್ಪ್ ಮಾಡ್ತಿದ್ದಿದ್ದು. ಮತ್ತು ನಮ್ಮ ಕ್ಲೋಸ್ ಫ್ರೆಂಡ್ಸ್, ಎಕ್ಸಾಮ್ಗೆಲ್ಲ ಓದಿಸ್ತಿದ್ದಿದ್ದು ಇವಳು, ನನಗೆ ಏನಾದ್ರು ಹೆಲ್ಪ್ ಬೇಕು ಇದ್ದರೆ ಬರ್ತಿದ್ದಿದ್ದು ಇವಳು. ಜಸ್ಟ್ ಫ್ರೆಂಡ್ಸ್ ಆ ಥರ ಇದ್ವಿ. ಅದಾದಮೇಲೆ ಅಲ್ಲಿ ಬ್ರೇಕಪ್ ಆಯಿತು. ಬ್ರೇಕಪ್ ಆದಮೇಲೆ ನಮ್ಮಿಬ್ರದಲ್ಲ ಅವರಿಬ್ಬರದ್ದು ಬ್ರೇಕಪ್ ಆಯಿತು. ಸೊ ಆ ಟೈಮಲ್ಲಿ ಜೊತೆಗಿದ್ದಿದ್ವಿ ಫ್ರೆಂಡೇ. ಅವಾಗಿನಿಂದ ಆ ಥರ ಫ್ರೆಂಡ್ ಆಗಿದ್ಲಲ್ಲ ಇವಳು, ಇವತ್ತಿನವರೆಗೆ ಇಲ್ಲಿ ಕೂತ್ಕೊಂಡಿದ್ದಾವಲ್ಲ, ಇವತ್ತಿನವರೆಗೂ ಅದೇ ಥರ ಫ್ರೆಂಡ್ಶಿಪ್ಪಲ್ಲಿದ್ದೀವಿ. ಗಂಡ ಹೆಂಡ್ತಿ ಅಂತ ನಮಗೆ ಫೀಲ್ ಆಗಲ್ಲ. ಬಯಸ್ಕೊತಾಳೆ, ವೀಡಿಯೋ ಮಾಡೋದಕ್ಕೆ ಬಯಸ್ಕೊತಾಳೆ, ಅದು ಮಾಡಲಿಲ್ಲ ಅಂದ್ರೆ ಬಯಸ್ಕೊತಾಳೆ, ಕೆಲಸ ಮಾಡಲಿಲ್ಲ ಅಂದ್ರೆ ಬಯಸ್ಕೊತಾಳೆ, ಪ್ರತಿಯೊಂದಕ್ಕೂ ಬಯಸ್ಕೊಂಡು ಏನೋ ಇದ್ದಾಳೆ ನನ್ನ ಜೊತೆ ಕಷ್ಟದಲ್ಲಿ. ಕಷ್ಟದಲ್ಲಿಯಾ? ಆದರೂ ಇವಳು ನನ್ನ ಜೊತೆ ಬರದೇ ಇದ್ದಿದ್ರೆ ಈ ಥರ ಇರ್ತಿರಲ್ಲ, ಗೌಡಿ ಥರ ಇರ್ತಿದ್ರು. ನನ್ನ ಜೊತೆ ಬಂದಿದ್ದಕ್ಕೆ ನೀನು ಇಷ್ಟ ಇದೆಯಾ? ನಾನು ಸಿಕ್ಕಿದ್ದಕ್ಕೆ ನೀನು ಇಷ್ಟ ಇದೆಯಾ? ಇಲ್ಲಾಂದ್ರೆ ನಿಂಗೆ ಯಾರಾದ್ರೂ ಹುಡುಗಿಗೆ ಕೊರತೆ ಇಲ್ಲ, ಆದ್ರೆ ನಿನ್ನಿಗೆ ಸೆಟ್ ಆಗೋ ಥರ ಹುಡುಗಿ ಸಿಗದೆ ಇರ್ತಿದ್ರೆ ಹುಡುಗಿ
ಚೆನ್ನಾಗಿರೋದು ಈಗ ಮಾತಾಡ್ಬಾರ್ದು. ನಾವು ಅದು ಹೇಳ್ದಲ್ಲ, ಇಬ್ರು ಚೆನ್ನಾಗಿರ್ಬೇಕಂದ್ರೆ ಕೆಲವಲ್ಲಿ ಮಾತು ಇರ್ಬೇಕು, ಅವಾಗ ರಿಲೇಶನ್ಶಿಪ್ ಅನ್ನೋದು ಕ್ಯೂಟ್ ಆಗಿ ಆರಾಮ್ಸಾಗಿರ್ತದೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಬೇಕು. ಹೆಣ್ಮಕ್ಳಿದ್ರು ಹೆಂಡ್ತಿದ್ರು ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು. ತುಂಬಾ ಕಲ್ತಿದ್ದೀನಿ ನಾನು. ನಮಸ್ಕಾರ. ನೀವೇನಾದ್ರೂ ವೆರೈಟೀಸ್ ಆಫ್ ಪೇಂಟಿಂಗ್ ಅನ್ನ ಬೈ ಮಾಡೋದಕ್ಕೆ ಹಾಗೂ ಕಸ್ಟಮೈಸ್ ಡಿಸೈನ್ ಮಾಡೋದಕ್ಕೆ ಹುಡುಕ್ತಾ ಇದ್ರೆ, ಹಾಗೇನೆ ಸ್ಪೆಷಲ್ ಆದಂತ ಟೆರಕೋಟ ಜ್ಯುವೆಲ್ಸ್ ಅನ್ನ ಹುಡುಕ್ತಾ ಇದ್ರೆ ನಾವಿದ್ದೀವಿ ನಿಮಗೋಸ್ಕರ. ನಿಮ್ಗೋಸ್ಕರ. ನಿಮಗೆ ಪೋರ್ಟ್ರೇಟ್ ಪೇಂಟಿಂಗ್ ಬೇಕಾದ್ರೆ, ಸ್ಕೆಚ್ ಬೇಕಾದ್ರೆ, ಕ್ರಿಯೇಟಿವ್ ಆರ್ಟ್ ಬೇಕಾದ್ರೆ ಎಲ್ಲಾನು ಆಪ್ಷನ್ ಇದೆ. ಹಾಗೆ ಅದನ್ನೇ ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್, ಕ್ರಿಯೇಟಿವ್ ಪೇಂಟಿಂಗ್, ಲೈವ್ ಪೇಂಟಿಂಗ್, ಹಾಗೆ ಲೈವ್ ವೆಡ್ಡಿಂಗ್ ಪೇಂಟಿಂಗ್ ಆಪ್ಷನ್ ಕೂಡ ನನ್ನ ಹತ್ರ ಇದೆ. ಹಾಗೆ ಟೆರಕೋಟ ಜ್ಯುವೆಲ್ಸ್ ಅಲ್ಲಿ ನಿಮಗೆ ನೆಕ್ ಸೆಟ್ ಇದೆ, ಟೆರಕೋಟ ಇಯರಿಂಗ್ಸ್ ಇದೆ, ಹಾಗೆ ಚೋಕರ್ಸ್ ಕೂಡ ಅವೈಲೇಬಲ್ ಇದೆ. ಇಯರಿಂಗ್ಸ್ ಅಲ್ಲಿ ಹ್ಯಾಂಗಿಂಗ್ ಮತ್ತೆ ಸ್ಟಡ್ಸ್, ನೆಕ್ ಸೆಟ್ ಅಲ್ಲಿ ಚೋಕರ್ ಮತ್ತೆ ಹಾರಗಳು ಅವೈಲೇಬಲ್ ಇದೆ.